Hello friends, welcome back to Morals Explorer, your favorite channel in all the stuff. ಸೊ ಇವತ್ತು ನಾವು ಆಲ್ಮೋಸ್ಟ್ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದೀವಿ. ಆ ಟ್ರಿಪ್ಪಿಗೋಸ್ಕರ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ವಿ ನಮ್ಮ ಬೈಕ್ಸಿಗೆ. ಆ್ಯಕ್ಚುಲಿ ನಾವು ಇಲ್ಲಿಂದ ಗೋವಾಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕ್ತಿದ್ದೀವಿ. ಸೊ ಸ್ಯಾಡಲ್ ಗಾರ್ಡ್ ಮತ್ತು ಕ್ರ್ಯಾಶ್ ಗಾರ್ಡ್ ಎಲ್ಲ ಹಾಕ್ಸ್ತಾ ಇದ್ದೀವಿ. ಸೊ ಆ ಸ್ಯಾಡಲ್ ಗಾರ್ಡ್ ಕರೆಕ್ಟಾಗಿರೋ ಬ್ಯಾಗು ಬೇಕು, ಲೈಕ್ ನಿಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ. ಸೊ ಇದು ಸ್ಯಾಡಲ್ ಬ್ಯಾಗ್ ಅಂತ ಹೇಳ್ಬಿಟ್ಟು ಇದೇನು ಮಾಡುತ್ತೆ ಅಂದರೆ ನಿಮ್ಮ ಲಗೇಜನ್ನ ಈಕ್ವಲ್ ಆಗಿ 2 ಪಾರ್ಟ್ಸಾಗಿ ಡಿವೈಡ್ ಮಾಡಿ ಹಾಕಿದಾಗ ನಿಮ್ಮ ಬೈಕಿಗೆ ಬ್ಯಾಲೆನ್ಸ್ ಇರುತ್ತೆ. ನೀವು ಹೈವೇಯಲ್ಲಿ ಎಲ್ಲ ಹೋಗ್ಬೇಕಾದ್ರೆ ನಿಮ್ಮ ಬೈಕ್ ಸ್ಟಡಿಯಾಗಿ ಸ್ಮೂತಾಗಿ ಡ್ರೈವ್ ಮಾಡಬೇಕು ಅಂದರೆ ಇಂಥ ಸ್ಯಾಡಲ್ ಬ್ಯಾಗ್ ಈಸಿ ಹಾಕೊಂಡು ಹೋಗ್ಲಿಕ್ಕೆ. ಇನ್ಸ್ಟೆಡ್ ಆಫ್ ನೀವು ಬ್ಯಾಕ್ ಪ್ಯಾಕ್ ಆಗಿರ್ಬೋದು, ಬ್ಯಾಕ್ ಪ್ಯಾಕ್ ಹಾಕೋದ್ರಿಂದ ಶೋಲ್ಡರ್ಸ್ ಪೇನ್ ಬರುತ್ತೆ ಮತ್ತು ಜಾಸ್ತಿ ಹೊತ್ತು ಕೂರ್ಲಿಕ್ಕೆ ಆಗಲ್ಲ. ಈ ಸ್ಯಾಡಲ್ ಬ್ಯಾಗ್ ಅಂದ್ರೆ ಆರಾಮಾಗಿ ಬೈಕಲ್ಲಿ ಹಿಂದೆ ಇರುತ್ತೆ, ನೀವು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಂತ ಸ್ಯಾಡಲ್ ಬ್ಯಾಗ್ ಇದು. ಈ ಸ್ಯಾಡಲ್ ಬ್ಯಾಗ್ ಬಂದು ರೈನೆಕ್ಸ್ ಕಂಪ್ನಿದು. ಸೊ ಇದು ಬಂದು PU ಕೋಟೆಡ್ ಹೆವಿ ಡ್ಯೂಟಿ ಪಾಲಿಸ್ಟರ್ ಇಂದ ಮಾಡಿದ್ದಾರೆ. ಮತ್ತೆ ಇದ್ರ ವೆಯ್ಟ್ ಬಂದು 3 kgs ಏನೋ ಅಪ್ರಾಕ್ಸಿಮೇಟ್ ವೆಯ್ಟ್ ಇದೆ. ಸೊ ಇದನ್ನ ನಾನು ಓಪನ್ ಮಾಡ್ತೀನಿ ಹೆಂಗಿದೆ ಅಂತ ನೋಡೋಣ. ಇದು ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೆ. ಲೈಕ್ 4 days ಆಯಿತು ಬಂದು. ಹಬ್ಬ ಪ್ರಯುಕ್ತ, ದಸರಾ ಹಬ್ಬದ ಪ್ರಯುಕ್ತ ನಾನು ಓಪನ್ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿ ಗಾಡಿ ಹೆಂಗ್ ಫಿಕ್ಸ್ ಮಾಡೋದು ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಸಿ ಹೌ ಇಟ್ ಇಸ್. ನಾಟ್ ಹಾಕಿದ್ದಾರೆ. ಸೊ ಯು ಕ್ಯಾನ್ ಸಿ ಇದು 2 ಬ್ಯಾಗ್ ಇದೆ. ಈ 2 ಬ್ಯಾಗ್ನ ಗಾಡಿ ಸೈಡ್ಗೆ ಹಾಕ್ಲಿಕ್ಕೆ. ಒಂದು ಓಪನ್ ಮಾಡ್ತೀನಿ ಹೆಂಗಿದೆ ಅಂತ ನೋಡ್ಲಿಕ್ಕೆ. ಅವ್ರದ್ದು ವಾರಂಟಿ, ಪ್ರೊಟೆಕ್ಟಿವ್ ಗೇರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಸ್ಟಿಕ್ಕರಿಂಗ್, ಲೈಕ್ ಬ್ಯಾಗ್ ಅಥವಾ ನೀವು ಹೆಲ್ಮೆಟಿಗೆ ಏನಾರು ಹಾಕೊಳ್ಳೋದಾದ್ರೆ ಅಥವಾ ನಿಮ್ಮದು ಸ್ಯಾಡಲ್ ಗಾರ್ಡ್ ಇರುತ್ತಲ್ಲ ಆ ಗಾರ್ಡಿಗೆ ಅಂಟಿಸ್ಕೊಳಕ್ಕೆ ಸ್ಟಿಕ್ಕರಿಂಗು ಕೊಟ್ಟಿದ್ದಾರೆ. ಸೊ ಬ್ಯಾಗಿಗೆ ಲೈಕ್ ಪ್ರೆಸ್ ಲಾಕ್ಸ್ ಇದೆ. ಮತ್ತು ನಿಮಗೆ ಏನಾರು ಸೈಡಿಗೆ ಎಕ್ಸ್ಟ್ರಾ ನೇತು ಹಾಕೊಳ್ಳೋಕ್ಕೂ ಗ್ಯಾಪ್ಸ್ಗಳು ತುಂಬ ಕೊಟ್ಟಿದ್ದಾರೆ. ಹ್ಯಾಂಡಲ್ ಇದೆ. ಸೈಡ್ ಲೈಕ್ ವಾಟರ್ ಕ್ಯಾನ್ ಪೌಚ್, ವಾಟರ್ ಪೌಚ್ ಇಡ್ಲಿಕ್ಕೆ ಕೊಟ್ಟಿದ್ದಾರೆ ಈ ಸೈಡು ಅಷ್ಟೇ. ಇದು ಮತ್ತೆ ಬ್ಯಾಕ್ ಸೈಡು ಇದು ಬಂದು ಒಂಚೂರು ಹಾರ್ಡ್ ಆಗಿದೆ ಮೆಟೀರಿಯಲ್. ಇದು ಲೈಕ್ ನಿಮಗೆ ಕೆಸರು ಅಥವಾ ಕಲ್ಲು ಹೊಡೆಯೋದು ಏನೇ ಆದ್ರೂ ನಿಮಗೆ ಏನು ಎಫೆಕ್ಟ್ ಬಿಡಲ್ಲ, ಹಂಗೆ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಮೆಟೀರಿಯಲ್ನು. ಇಲ್ಲಿ ಎಕ್ಸ್ಟ್ರಾ ಒಂದು ನಾಚ್ ಕೊಟ್ಟಿದ್ದಾರೆ. ಲೈಕ್ ನೀವು ಟೆಂಟ್ ಗಿಂಟ್ ಏನಾರ ನೀವು ಪ್ಯಾಕ್ ಮಾಡ್ಕೊಳ್ತೀರ ಬ್ಯಾಗಿಗೆ ಅಂದರೆ ಆ ಪರ್ಪಸ್ ಕೊಟ್ಟಿದ್ದಾರೆ. ಸೊ ಹಂಗಿದೆ. ಮತ್ತು ಇಲ್ಲಿ ಒಳಗಡೆ ಇದು ಓಪನ್ ಮಾಡಿದ್ರೆ ಹಿಂಗೆ ಬರುತ್ತೆ. ಇಲ್ಲೊಂದು ಜಿಪ್ ಪೌಚ್ ಕೊಟ್ಟಿದ್ದಾರೆ. ಇದರಲ್ಲೂ ಲೈಕ್ ವಾಟರ್ ಬಾಟಲ್ ಅಥವಾ ಮೊಬೈಲ್ಸ್ ಅಂಥದ್ದೇನಾದ್ರು ಇಟ್ಕೊಳ್ಬೋದು. ಇಲ್ಲೊಂದು ಜಿಪ್ ಇದೆ. ಇದರಲ್ಲಿ ರೈನ್ ಗಾರ್ಡ್ ಕೊಟ್ಟಿದ್ದಾರೆ, ರೈನ್ ಕವರ್. ಲೈಕ್ ಈ ಬ್ಯಾಗ್ಗೆ ರೈನ್ ಕವರ್ ಹಾಕ್ಲಿಕ್ಕೆ, ಅಂದರೆ ನೀವು ಬ್ಯಾಗ್ ಹಾಕಿದ್ಮೇಲೆ ಈ ರೈನ್ ಕವರ್ ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ರೈನ್ ಪ್ರೊಟೆಕ್ಟರ್ ಇದು. ಈ ಪರ್ಟಿಕ್ಯುಲರ್ ಬ್ಯಾಗ್ಗೋಸ್ಕರ ಕೊಟ್ಟಿರೋ ರೈನ್ ಪ್ರೊಟೆಕ್ಟರು. ಮತ್ತು ಇದು ಓಪನ್ ಮಾಡಿದ್ರೆ ಈ ಟೈಪ್ ಇರುತ್ತೆ. ಹಿಂಗೆ ಓಪನ್ ಮಾಡೋದು. ಸೊ ಇದೆಲ್ಲ ಆಲ್ಮೋಸ್ಟ್ ವೆಲ್ ಪ್ರೋನ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ವೆಲ್ ಪ್ರೋನ್ ಕ್ವಾಲಿಟಿನೂ. ಇದು ಬಂದು ಈಚ್ 32 ಲೀಟರ್ಸ್ 32, 33 ಅಂತಾರೆ. ಆಲ್ಮೋಸ್ಟ್ ಅದೇ 33 ಲೀಟರ್ಸ್
ಅಂದ್ರೂ 30 ಲೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಬಟ್ ಅದೇ ಇದು ಹೈಟ್ ಚೆನ್ನಾಗಿರೋದ್ರಿಂದ ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಪುಷ್ ಮಾಡಿ ಹಾಕ್ಬೋದು. ಮತ್ತು ಪುಷ್ ಮಾಡಿ ಹಾಕಿದಾಗ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಒಂಚೂರು ಜಾಸ್ತಿ ಲೈಕ್ ಹೆವಿ ಲೋಡ್ ಇದ್ದಾಗಲೂ ಹಾಕ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಟ್ ಆ್ಯಸ್ ಪರ್ ಮೈ ನಾಲೆಡ್ಜ್ ನೀವು ಎರಡಕ್ಕೂ ಈಕ್ವಲ್ ಲೋಡ್ ಹಾಕಿದಷ್ಟು ತುಂಬ ಒಳ್ಳೆಯದು. ಆಲ್ಮೋಸ್ಟ್ ಆ ಬ್ಯಾಗು ಸೇಮ್ ಇದೆ, ಇದೇ ಟೈಪು, ನೋ ಚೇಂಜಸ್. ಮತ್ತು ಇದು ಪ್ಯಾಕು ಅಷ್ಟೇ, ನೀರು ಹೋಗ್ತಿದ್ದಂಗೆ ಪ್ಯಾಕ್ ಮಾಡಲಿಕ್ಕೆ. ಈ ಟೈಪ್ ಬ್ಯಾಗ್ ಆಗುತ್ತೆ. ಸೊ ಬ್ಯಾಗ್ ಚೆನ್ನಾಗಿದೆ. ಮತ್ತು ಇದು ಎರಡೂ ಜಾಯಿನ್ ಮಾಡೋದು ಅದನ್ನೆಲ್ಲ ನಾನು ಗಾಡಿಗೆ ಕನೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ. ಲೈಕ್ ಇದೇನು ಅಂದರೆ ಲೈಕ್ ಇದರಿಂದ ನೀವು ಸೀಟಿಗೆ ಬರುತ್ತೆ ಈ ಟೈಪು. ನಿಮ್ಮ ಸೀಟ್ ಎಷ್ಟು ಅಗಲ ಇದೆಯೋ ಅದ್ರ ಬೇಸ್ ಮೇಲೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಟೈಪ್ ಕನೆಕ್ಟ್ ಮಾಡಿಕೊಂಡು ಇದನ್ನು ಕನೆಕ್ಟ್ ಮಾಡಿ ಸೊ ಈ ಟೈಪ್ ಆಗುತ್ತೆ. ನೀವು ಸೀಟಿಗೆ ಇದನ್ನ ಹಿಂಗೆ ಹಾಕ್ತೀರಾ. ಇಟ್ಸ್ ಡ್ಯೂರಬಲ್ ಮೆಟೀರಿಯಲ್, ಹಂಗಾಗಿ ನೀವೇನೇ ವೆಯ್ಟ್ ಹಾಕಿದ್ರು ಇದನ್ನು ಬೀಳಲ್ಲ. ಮತ್ತು ನಿಮ್ಗೆ ಅಡಿಷ್ನಲ್ ಲಾಕ್ಸ್ ಇದೊಂದು ಸೀಟಿಗೆ ಸಿಕ್ಸ್ಕೊಳ್ಳೋದಿರುತ್ತೆ, ಸೊ ಅದನ್ನು ಸಿಕ್ಸ್ಕೊಳ್ಬೋದು ಅಷ್ಟೇ. ಇದನ್ನೀಗ ಗಾಡಿಗೆ ಹಾಕ್ಬಿಟ್ಟು ಚೆಕ್ ಮಾಡೋಣ, ಗಾಡಿಗೆ ಹೆಂಗೆ ಕಾಣಿಸುತ್ತೆ, ಯಾವ ಟೈಪ್ ಹಾಕೋದು ಅಂತ ಹೇಳ್ಬಿಟ್ಟು ಗಾಡಿ ಹತ್ರ ಹೋಗೋಣ. ಅಂತೂ ಇಂತೂ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಈಗ ಈ ಬ್ಯಾಗನ್ನು ಫಿಕ್ಸ್ ಮಾಡ್ಲಿಕ್ಕೆ ಹೆಂಗೆ ಅಂತ ನೋಡೋಣ. ಇದು ಸ್ಟ್ರ್ಯಾಪ್ ಇದೆ, ಸೊ ಇದೊಂದಿದೆ. ಈ ಟೈಪ್ ಬರುತ್ತೆ ಈ ಬ್ಯಾಗು. ಲೈಕ್ ಒಂದು ಈ ಸೈಡ್ ಬರುತ್ತೆ, ಇನ್ನೊಂದು ಈ ಸೈಡ್ ಬರುತ್ತೆ. ಬಟ್ ನಾವು ನೋಡಲಿಕ್ಕೆ ಅಂತ ಹೋದರೆ ಈ ಸ್ಟ್ರ್ಯಾಪ್ ಅಷ್ಟೊಂದು ಉದ್ದ ಇಲ್ಲ. ಸೊ ಈ ಸ್ಟ್ರ್ಯಾಪ್ ಉದ್ದ ಇಲ್ದಿದ್ದ ಕಾರಣ ನಾನು ಏನು ಮಾಡ್ತೀನಿ ಅಂದರೆ ಈ ಸ್ಟ್ರ್ಯಾಪನ್ನ ಲೈಕ್ ಲಾಂಗ್ ವೇಲ್ ತೊಗೊಳ್ತೀನಿ. ಸೊ ಈ ಸ್ಟ್ರ್ಯಾಪನ್ನು ನಾನು ಒಂಚೂರು ಲೂಸಾಗಿ ಮಾಡ್ಕೊಳ್ತೀನಿ, ನೋಡ್ತೀನಿ ಎಷ್ಟು ಅಗ್ಲಕ್ಕೆ ಬರುತ್ತೆ ಅಂತ ಹೇಳಿ. ಲೈಕ್ ನೀವು ಯಾವುದೇ ಇದ್ರ ಬ್ಯಾಗ್ ತೊಗೊಂಡ್ರು ನಿಮಗೆ ಸ್ಟ್ರ್ಯಾಪ್ ಇಷ್ಟ ಆಗಲ್ಲ ಕೊಡೋದ್ರಿಂದ ಇದೇನು ಅಂಥ ಯೂಸ್ಫುಲ್ ಸ್ಟ್ರ್ಯಾಪ್ಸ್ ಏನಲ್ಲ. ಸೊ ಇದು ನೀವು ನೋಡಿದ್ರೆ ಈ ಸ್ಟ್ರ್ಯಾಪ್ ಡಬಲ್ ಏನು ರೇಟ್ ಇದು ಬರುತ್ತೋ ಅಷ್ಟೇ ಬರ್ತಾ ಇದೆ. ಸೊ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಅಡಿಷ್ನಲ್ ಒಂದು ರೋಪ್ ತೊಗೊಂಡಿದ್ದೀನಿ. ಇದು ಬಂದು ನಂದು ಅಡಿಷ್ನಲ್ ಒಂದು ರೋಪ್ ಇದೆ. ಲೈಕ್ ಇದೇನು ಅಂದರೆ ಲೈಕ್ ಎಲಾಸ್ಟಿಕ್ ಟೈಪ್ ರೋಪು. ಈ ರೋಪನ್ನು ಕನೆಕ್ಟ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ನಾನು ಇದನ್ನು ಹಿಂಗೆ ಹೋಲ್ಡಿಗೆ ಹಾಕ್ಕೊಳ್ತೀನಿ. ನಾನೀಗ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಇದು ಈಗ ಕೂರುತ್ತೆ ಆ್ಯಕ್ಚುಲಿ ಕರೆಕ್ಟಾಗಿ. ಅದೇ ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಒಂಚೂರು ಲೂಸ್ ಆಗ್ತಿದೆ. ಸೊ ನಾನು ಇದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಲೈಕ್ ಇನ್ನೊಂದು ಇದು ತೊಗೊಳ್ತೀನಿ. ಇಲ್ಲಿಗೆ ಇದನ್ನು ಇನ್ಸರ್ಟ್ ಮಾಡಿಕೊಂಡು ಇದನ್ನು ಇನ್ಸರ್ಟ್ ಮಾಡಿಕೊಂಡು ಈ ಸೈಡಿಗೆ ಲಾಕ್ ಮಾಡ್ಕೊಳ್ತೀನಿ. ಲೈಕ್ ನಿಮ್ಮ ಹತ್ರ ಇಂಥ ಸ್ಟ್ರ್ಯಾಪ್ ಇಲ್ಲ ಅಂದರೆ ನೀವು ಬೇಕಂದರೆ ಇದನ್ನು ಯೂಸ್ ಮಾಡ್ಬೋದು. ಲೈಕ್ ಯಾವ್ದಾರ ಮಾಮೂಲಿ ದಾರನೂ ಯೂಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಏನಾಗಲ್ಲ ನಿಮಗೆ. ಮತ್ತು ಈಗ ಅಟ್ಲೀಸ್ಟ್ ಇದು ಖಾಲಿ ಇರೋದ್ರಿಂದ ನಿಮ್ಗೆ ಒಂಚೂರು ಡೋಳಿ ಅನಿಸುತ್ತೆ, ಇಲ್ಲಾಂದರೆ ಇಟ್ ವಿಲ್ ಬಿ ನಿಮ್ಗೆ ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದಿಷ್ಟಾದಮೇಲೆ ಇದೀಗ ಎಲಾಸ್ಟಿಕ್ ಆಗಿರೋದ್ರಿಂದ ಇಷ್ಟೊಂದು ಇದು ಮಾಡ್ತಿದೆ. ಸೊ
ನಾನೀಗ ಲೂಸಾಗಿ ಕೂತ್ಕೊಳ್ತೀನಿ. ಇದಾದಮೇಲೆ ಇಲ್ಲಿ ಇನ್ನೊಂದು ಆ್ಯಕ್ಚುಲಿ ದಾರ ಇದೆ. ಸೊ ಈ ದಾರನೂ ಅಷ್ಟೇ ನೀವು ಕರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಲಾಕ್ ಬಂದಿರುತ್ತೆ, ನೀವು ಕರೆಕ್ಟಾಗಿ ನೋಡಿದ್ರೆ ಈ ಲಾಕಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಈ ಸ್ಟ್ರ್ಯಾಪ್ ಏನಕ್ಕೆ ಹಾಕೋದು ಅಂದರೆ ಲೈಕ್ ನಿಮ್ಮ ಬ್ಯಾಗು ನೀವು ತುಂಬ ಗಾಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಸೈಡಿಗೆ ಆರಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ಟ್ರ್ಯಾಪ್ ಹಾಕೋದು, ಸ್ಟಿಫಾಗಿ ಕೂರಲಿಕ್ಕೆ. ಸೊ ಇದು ಹಿಂಗೆ ಕೂತ್ಕೊಳ್ಳುತ್ತೆ ಅವಾಗ. ಲೈಕ್ ನಿಮ್ಗೆ ವೆಯ್ಟ್ ಇಲ್ದಿರೋ ಕಾರಣ ಮತ್ತು ಇದು ಎಲಾಸ್ಟಿಕ್ ಆಗಿರೋ ಕಾರಣ ಈಗ ಎದಾಳ್ತಿದೆ. ವೆಯ್ಟ್ ಇದ್ದಾಗ ಇದು ನೀಟಾಗಿ ಹಿಂಗೆ ಸ್ಟಿಫಾಗಿ ಕೂರುತ್ತೆ. ಸೊ ಹಾಕಿದ್ಮೇಲೆ ಈ ಟೈಪ್ ಕಾಣುತ್ತೆ ನಿಮಗೆ. ಇದು ನೋಡ್ಕೊಳ್ಳಿ, ನಿಮಗೆ ಇದು ಬೇಕು ಅಂದರೆ ಇನ್ನೂ ಟೈಟ್ ಬೇಕು ಅಂದರೆ ಟೈಟ್ ಮಾಡ್ಕೊಳ್ಬೋದು. ಸೊ ನಾನು ಒಂಚೂರು ಟೈಟಾಗಿ ಹಿಡ್ಕೊಳ್ತೀನಿ, ಸೊ ದಟ್ ಗಾಳಿಗೆ ಏನಾದರೂ ಡಿವಿಯೇಷನ್ ಬರ್ದಿದ್ದಂಗೆ. ಮತ್ತು ಗಾಳಿಗೆ ಆರ್ದಿದ್ದಂಗೆ ಇಲ್ಲಿ ಇನ್ನೊಂದು ಕೊಟ್ಟಿರ್ತಾರೆ. ಇಲ್ಲಿ ನೀವು ಒಂದು ಸ್ಟ್ರ್ಯಾಪ್ ಸಿಗುತ್ತೆ. ಸೊ ಈ ಸ್ಟ್ರ್ಯಾಪನ್ನು ಹಾಕ್ಕೊಳ್ಬೋದು. ಇದು ಹೆಂಗೆ ಹಾಕ್ಕೊಳ್ಳೋದು ಅಂದರೆ ಲೈಕ್ ಫಸ್ಟು ನಿಮ್ಮ ಇಲ್ಲಿ ಯಾವ್ದಾರ ಪೈಪ್ ಇಲ್ಲಿ ಯಾವುದು ಇರುತ್ತೋ ಅದಕ್ಕೆ ಫಸ್ಟ್ ಲಾಕ್ ಮಾಡ್ಕೊಳ್ಬೇಕು ನೀವು. ಯಾವ ಟೈಪ್ ಅಂದರೆ ಇದನ್ನು ಹಿಂಗೆ ಹಾಕಿ ಈ ಟೈಪ್ ಲಾಕ್ ಆಗುತ್ತೆ. ಸೊ ಈ ಲಾಕ್ ಆದಮೇಲೆ ಸೊ ಮೇಕ್ ಶೂರ್ ಇದು ಕರೆಕ್ಟಾಗಿದೆ ಅಂತ ಹೇಳಿ. ಸೊ ನಿಮಗೆ ಈ ಫ್ಲಿಪ್ಪರ್ಸ್ ಯಾವುದಕ್ಕೂ ಸಿಕ್ತಿದ್ದಂಗೆ ಅಥವಾ ಟೈರ್ ಗೀರ್ ಟಚ್ ಆಗದಿದ್ದಂಗೆ ನೋಡಿಕೊಂಡು ಇಲ್ಲಿ ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಲಾಕ್ ಇದೆ. ನೀವು ಕರೆಕ್ಟಾಗಿ ಇಲ್ಲಿ ನೋಡಿದ್ರೆ ನೋಡಿ, ನಾನು ಝೂಮ್ ಮಾಡ್ತಿದ್ದೀನಿ, ಇದೊಂದು ಲಾಕ್ ಇದೆ. ಸೊ ಈ ಲಾಕಿಗೆ ಸೇರಿಸ್ಬೇಕು. ಸೊ ಹಿಂಗೆ ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಸ್ಟಿಫಾಗಿರುತ್ತೆ. ನಿಮಗೆ ಗಾಳಿ ಏನೇ ಬಂದರೂ ಹಿಂದೆಯಿಂದನೂ ನಾವು ಆಲ್ರೆಡಿ ಎರಡಕ್ಕೂ ಕನೆಕ್ಟ್ ಮಾಡಿದ್ದೀವಿ, ತಿರ್ಗಾ ಇದನ್ನು ಎರಡಕ್ಕೂ ಕನೆಕ್ಟ್ ಮಾಡಿದ್ದೀವಿ. ಈ ಲಾಕ್ ಸೇಮ್ ನಿಮ್ಗೆ ಎರಡು ಸೈಡು ಇರುತ್ತೆ. ಸೊ ಏನೂ ಪ್ರಾಬ್ಲಮ್ ಬರೋಲ್ಲ. ಸೊ ಇಷ್ಟ ಇದು ಇದು ಟೈಟಾಗಿದೆ, ಸ್ಟಿಫಾಗಿದೆ. ಸೊ ಮತ್ತು ಈ ಸ್ಟ್ರ್ಯಾಪ್ ಹಾಕಿರೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನು ಅಂದರೆ ಇಲ್ಲೊಬ್ರು ಕೂರ್ಲಬೋದು, ಅವ್ರಿಗೇನು ಪ್ರೆಸ್ ಆಗೋಲ್ಲ. ಸೊ ಇದು ಈ ಟೈಪ್ ನಾವು ಸ್ಯಾಡಲ್ ಬ್ಯಾಗ್ ಹಾಕ್ತೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.